ಸ್ನೇಹಿತರೆ ನಮಸ್ಕಾರ. ಡಿಜಿಟಲ್ ರಿಪೋರ್ಟರ್ ಚಾನೆಲ್ಗೆ ಸ್ವಾಗತ. 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನಲ್ಲಿ ಭಾರತದ ಗ್ರೂಪ್ ಎ ಅಭಿಯಾನವು ಈಗಾಗಲೇ ಪಂದ್ಯಾವಳಿಯ ಅತ್ಯಂತ ಚರ್ಚಾಸ್ಪದ ಫಲಿತಾಂಶಗಳಲ್ಲಿ ಒಂದನ್ನು ನೀಡಿದೆ. ಕೊಲಂಬೋದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ 61 ರನ್ಗಳ ಜಯ, ಇಶಾನ್ ಕಿಶನ್ ಅವರ 40 ಎಸೆತಗಳಲ್ಲಿ 77 ರನ್ಗಳು ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ಅವರ ಚುರುಕಾದ ಬೌಲಿಂಗ್ನಿಂದ ಬಲಗೊಂಡಿದೆ. ಆ ಗೆಲುವು ಭಾರತವನ್ನು ಗುಂಪು ಹಂತದಲ್ಲಿ ಅಜೇಯವಾಡಿರಿಸಿದ್ದಲ್ಲವೇ ಸೂಪರ್ 8ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿತು. ವಿಭಾಗದಲ್ಲಿ ಅಗ್ರಸ್ಥಾನ ಪಡೆಯುವ ಮತ್ತು ನಾಕೌಟ್ ಸುತ್ತುಗಳಿಗೆ ತಮ್ಮನ್ನು ತಾವು ಉತ್ತಮ ಸ್ಥಾನ ಪಡೆಯುವ ಬಲವಾದ ಅವಕಾಶವನ್ನು ನೀಡಿತು. ಪಾಕಿಸ್ತಾನಕ್ಕೆ ಈ ಸೋಲು ಅವರ ಹಾದಿಯನ್ನು ಸಂಕೀರ್ಣಗೊಳಿಸಿತು, ಆದರೆ ಅವರನ್ನು ಹೊರದಬ್ಬಲಿಲ್ಲ. ಸಾಹಿಬ್ಜಾದಾ ಫರ್ಹಾನ್ ಅವರ ಅತ್ಯುತ್ತಮ ಶತಕದೊಂದಿಗೆ ನಮೀಬಿಯಾ ವಿರುದ್ಧ 101 ರನ್ಗಳ ಅದ್ಭುತ ಗೆಲುವು 8ನೇ ಮತ್ತು ಅಂತಿಮ ತಂಡವಾಗಿ ಸೂಪರ್ 8 ಅರ್ಹತೆಯನ್ನು ಮುದ್ರೆ ಮಾಡಿತು. ಇದು ಎರಡೂ ಪ್ರತಿಸ್ಪರ್ಧಿಗಳು ಪಂದ್ಯಾವಳಿಯ 2ನೇ ಹಂತದಲ್ಲಿ ಸ್ಪರ್ಧಿಸಲು ಸಿದ್ಧಗೊಳಿಸುತ್ತದೆ. ಆದರೆ ಬ್ರಾಕೆಟ್ ಸ್ವರೂಪ ಮತ್ತು ಗುಂಪು ಬೇರ್ಪಡಿಕೆಗಳು ಮರುಪಂದ್ಯಕ್ಕೆ ಅವರ ಹಾದಿಗಳು ಸರಳವಾಗಿರುವುದಿಲ್ಲ ಎಂದರ್ಥ. ಟಿ20 ವಿಶ್ವಕಪ್ 2026 ಭಾರತ ವರ್ಸಸ್ ಪಾಕಿಸ್ತಾನ ಸೆಮಿಫೈನಲ್ ಘರ್ಷಣೆ. ಫೈನಲ್ಗಿಂತ ಹೆಚ್ಚು ಸಾಧ್ಯತೆ. ಇಲ್ಲಿದೆ ಕಾರಣ. ಅರ್ಹತಾ ಸನ್ನಿವೇಶಗಳು ಮತ್ತು ಟೂರ್ನಿಮೆಂಟ್ ಕ್ರಮಪಲ್ಲಟನೆಗಳು. ಭಾರತ ಮತ್ತು ಪಾಕಿಸ್ತಾನಗಳು ಫೈನಲ್ಗಿಂತ ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗುವ ಸಾಧ್ಯತೆ ಹೆಚ್ಚು ಎಂದು ಸೂಚಿಸುತ್ತವೆ. ಸಂಭಾವ್ಯ ಮಾರ್ಗಗಳ ವಿವರವಾದ ವಿವರ ಇಲ್ಲಿದೆ ಮತ್ತು ಬ್ಲಾಕ್ಬಸ್ಟರ್ ಘರ್ಷಣೆಗೆ ಏನಾಗಬೇಕು. ಟಿ20 ವಿಶ್ವಕಪ್ 2026ರಲ್ಲಿ ಭಾರತ ಗುಂಪು ಹಂತದಲ್ಲಿ ಪಾಕಿಸ್ತಾನವನ್ನು ಎದುರಿಸಿತು. ಅಲ್ಲಿ ಮೆನ್ ಇನ್ ಬ್ಲೂ ತಂಡವು ತಮ್ಮ ಎದುರಾಳಿಗಳನ್ನು 61 ರನ್ಗಳ ಅಂತರದಿಂದ ಸೋಲಿಸಿತು. ಆರಂಭದಲ್ಲಿ ಪಾಕಿಸ್ತಾನ ಪಂದ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿತು, ಆದರೆ ನಂತರ ಅವರು ಭಾಗವಹಿಸಲು ಆಯ್ಕೆ ಮಾಡಿಕೊಂಡರು. ಅಂತಿಮವಾಗಿ ಭಾರತವು 2 ಅಂಕಗಳನ್ನು ಪಡೆದುಕೊಂಡಿತು ಮತ್ತು ಗುಂಪು ಹಂತವನ್ನು ಅಜೇಯವಾಗಿ ಮುಗಿಸಿತು. ಭಾರತ ಮತ್ತು ಪಾಕಿಸ್ತಾನವು ಪಂದ್ಯಾವಳಿಯಲ್ಲಿ ಮತ್ತೆ ಘರ್ಷಣೆ ನಡೆಸುವ ಸಾಧ್ಯತೆಯಿದೆ. ಸೂಪರ್ 8ಗಾಗಿ ಅವುಗಳನ್ನು ವಿಭಿನ್ನ ಗುಂಪುಗಳಲ್ಲಿ ಇರಿಸಲಾಗಿದೆ. ಭಾರತವು ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆಯೊಂದಿಗೆ ಗುಂಪು ಮಾಡಲ್ಪಟ್ಟಿದೆ, ಆದರೆ ಪಾಕಿಸ್ತಾನವು ನ್ಯೂಜಿಲೆಂಡ್, ಇಂಗ್ಲೆಂಡ್ ಮತ್ತು ಶ್ರೀಲಂಕಾದೊಂದಿಗೆ ಇದೆ. ಭಾರತ ಮತ್ತು ಪಾಕಿಸ್ತಾನ ಸೆಮಿಫೈನಲ್ ಅಥವಾ ಫೈನಲ್ನಲ್ಲಿ ಸಂಭಾವ್ಯವಾಗಿ ಎದುರಾಗಬಹುದು. ಆದಾಗ್ಯೂ ಸೆಮಿಫೈನಲ್ ಮುಖಾಮುಖಿಯ ಸಾಧ್ಯತೆ ಹೆಚ್ಚು. ಅದು ಏಕೆ? ಸೂಪರ್ 8 ಗುಂಪಿನಲ್ಲಿ ಎರಡೂ ತಂಡಗಳು ಒಂದೇ ಸ್ಥಾನದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆಗಳು ತೀರಾ ಕಡಿಮೆ. ಭಾರತ ತಮ್ಮ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದರೆ ಪಾಕಿಸ್ತಾನ ಅದೇ ರೀತಿ ಮಾಡುವುದು ಅಸಂಭವ. ಇದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನ 2ನೇ ಸ್ಥಾನ ಪಡೆದು ಸೆಮಿಫೈನಲ್ನಲ್ಲಿ ಭಾರತವನ್ನು ಎದುರಿಸಬಹುದು. ಎರಡೂ ತಂಡಗಳು ಮೊದಲ ಅಥವಾ 2ನೇ ಸ್ಥಾನ ಪಡೆಯುವ ಸಾಧ್ಯತೆ ಕಡಿಮೆ ಇದ್ದರೆ ಅವರು ಪ್ರತ್ಯೇಕ ಸೆಮಿಫೈನಲ್ಗಳನ್ನು ಆಡುತ್ತಾರೆ. ಎರಡೂ ತಂಡಗಳು ತಮ್ಮ ಪಂದ್ಯಗಳನ್ನು ಗೆದ್ದರೆ ಅವರು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತಾರೆ. ಆದಾಗ್ಯೂ ಸೆಮಿಫೈನಲ್ ಹಣಾಹಣಿಯ ಸಾಧ್ಯತೆಯು ಅಂತಿಮ ಹಣಾಹಣಿಗಿಂತ ಹೆಚ್ಚಾಗಿರುತ್ತದೆ. 1 ಅಥವಾ 2 ತಂಡಗಳು ಮುನ್ನಡೆಯಲು ವಿಫಲವಾದರೆ ಅಥವಾ 2 ತಂಡಗಳು ಪ್ರಗತಿ ಸಾಧಿಸಿದರೂ ಸೆಮಿಫೈನಲ್ ಪಂದ್ಯಗಳನ್ನು ಗೆಲ್ಲದಿದ್ದರೆ ಅಥವಾ ಒಂದು ತಂಡವು ಗೆಲುವಿನಿಂದ ವಂಚಿತವಾದರೆ ಯಾವುದೇ ತಂಡವು ಪರಸ್ಪರ ವಿರುದ್ಧ ಆಡದಿರುವ ಸಾಧ್ಯತೆಯೂ ಇದೆ. ಪರಿಸ್ಥಿತಿ ಹೇಗೆ ಬೆಳೆಯುತ್ತದೆ ಎಂಬುದನ್ನು ನೋಡುವುದು ಆಸಕ್ತಿದಾಯಕವಾಗಿರುತ್ತದೆ. ಭಾರತ ಮತ್ತು ಪಾಕಿಸ್ತಾನ ಒಂದೇ ಟಿ20 ವಿಶ್ವಕಪ್ ಆವೃತ್ತಿಯಲ್ಲಿ ಕೇವಲ 2 ಬಾರಿ ಮುಖಾಮುಖಿಯಾಗಿವೆ. ಇದು 2007ರ ಹಿಂದಿನ ಘಟನೆ. ಆ ಸಂದರ್ಭದಲ್ಲಿ ತಂಡಗಳು ಮೊದಲು ಗುಂಪು ಹಂತದಲ್ಲಿ ಭೇಟಿಯಾದವು ಮತ್ತು ನಂತರ ಫೈನಲ್ನಲ್ಲಿ ಮತ್ತೆ ಮುಖಾಮುಖಿಯಾದವು. 2 ಸಂದರ್ಭಗಳಲ್ಲೂ ಭಾರತ ಮೇಲುಗೈ ಸಾಧಿಸಿತು. ಐತಿಹಾಸಿಕವಾಗಿ ಟಿ20 ವಿಶ್ವಕಪ್ ಪಂದ್ಯಗಳಲ್ಲಿ ಭಾರತ ಮೇಲುಗೈ ಸಾಧಿಸಿತು, 8 ಗೆಲುವುಗಳನ್ನು ಗಳಿಸಿದ್ದು. ಪಾಕಿಸ್ತಾನ 2021ರಲ್ಲಿ ಗೆದ್ದ 1 ಪಂದ್ಯವನ್ನು ಗೆದ್ದಿದೆ. ಮುಂದೆ ನೋಡುತ್ತಿರುವಾಗ ಸೆಮಿಫೈನಲ್ ಸ್ಪರ್ಧೆ ತೀವ್ರಗೊಳ್ಳಲಿದೆ. ಸೂಪರ್ 8 ಪಂದ್ಯಗಳು ಫೆಬ್ರವರಿ 21ರಂದು ಆರಂಭವಾಗಲಿದ್ದು, ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಆಡಲಿದ್ದು, ಭಾರತ ಫೆಬ್ರವರಿ 22ರಂದು ದಕ್ಷಿಣಾಫ್ರಿಕಾ ವಿರುದ್ಧ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಮಾರ್ಚ್ 1ರ ವೇಳೆಗೆ 4 ಸೆಮಿಫೈನಲ್ಗಳು ನಿರ್ಧರಿಸಲಾಗುತ್ತದೆ. ಭಾರತವು ತನ್ನ ಪರಂಪರೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು 3ನೇ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಗುರಿಯಾಗಿಸಿಕೊಂಡಿದ್ದರೆ, ಪಾಕಿಸ್ತಾನವು 2009ರ ನಂತರ 2ನೇ ಚಾಂಪಿಯನ್ಶಿಪ್ ಮತ್ತು ಮೊದಲನ್ನು ಅನುಸರಿಸುತ್ತಿದೆ. ಸ್ಪರ್ಧೆಯು 2 ತಂಡಗಳಿಗೂ ಹೆಚ್ಚು ಪಣ ತೊಡಿಯುವುದು ಭರವಸೆ ನೀಡುತ್ತದೆ.